ಸಿಐಎಸ್ಎಫ್ ಅಧಿಕಾರಿಗಳ ವಶದಲ್ಲಿದ್ದಾರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ. ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರೋದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಬಂದು ಲ್ಯಾಂಡ್ ಆದಂತಹ ಕೆಲವೇ ನಿಮಿಷಗಳಲ್ಲಿ ಹಾಸನ ಸಂಸದ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಸಿಐಎಸ್ಎಫ್ ಪಡೆ ಅವರನ್ನ ವಶಕ್ಕೆ ಪಡೆದಿದೆ ಅನ್ನುವಂತ ಮಾಹಿತಿ ಎಸ್ಐಟಿ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ರೈಟ್ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ, ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸಿಐಎಸ್ಎಫ್ ಅಧಿಕಾರಿಗಳ ವಶದಲ್ಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಅವರ ಮುಖ ಬಹಳ ಕ್ಲಿಯರ್ ಆಗಿ ಆ ವಿಡಿಯೋದಲ್ಲಿ ಸದ್ಯ ನಿಮ್ಗೆ ಕಾಣಿಸ್ತಾ ಇರೋದು. ಸಿಐಎಸ್ಎಫ್ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಬರೋಬ್ಬರಿ 34 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ರಾಜ್ಯದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಲುಫ್ತಾನ್ಸಾ ವಿಮಾನ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಸಿಐಎಸ್ಎಫ್ ಅಧಿಕಾರಿಗಳ ತಂಡ ಮಾಡಿದೆ, ಸಿಐಎಸ್ಎಫ್ ಪಡೆ ಮಾಡಿದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಐಎಸ್ಎಫ್ ಪೊಲೀಸರ ವಶದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಬಹಳ ಕ್ಲಿಯರ್ ಆಗಿ ನಾವು ದೃಶ್ಯಗಳಲ್ಲಿ ಅದನ್ನ ಗಮನಿಸಬಹುದಾಗಿದೆ. ಸುಮಾರು 1 ಗಂಟೆಗಳ ಕಾಲ ಈ ಇಮಿಗ್ರೇಷನ್ ಸೆಂಟರ್ ನಲ್ಲಿ ಪ್ರೋಸೆಸ್ ನಡೆಯುತ್ತೆ ಅನ್ನುವಂತ ಮಾಹಿತಿ ನಾನು ಆಗ್ಲೇ ಹೇಳ್ತಾ ಇದ್ದೆ. ಇಮಿಗ್ರೇಷನ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಆ ಲುಕ್ಔಟ್ ನೋಟಿಸ್, ಅದರ ವೆರಿಫಿಕೇಶನ್ ಪ್ರೋಸೆಸ್ ಅದಾದಂತಹ ನಂತರದಲ್ಲಿ ಎಲ್ಲವೂ ಕ್ಲಿಯರ್ ಆದಂತಹ ಬಳಿಕ ಅವರನ್ನ ಎಸ್ಐಟಿ ವಶಕ್ಕೆ ನೀಡುವಂತಹ ಕೆಲಸಕ್ಕೆ ಇಮಿಗ್ರೇಷನ್ ಸೆಂಟರ್ನ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತಾ ಇದೆ. ಅದಾದ ಬಳಿಕ ಅವರನ್ನ ಏರ್ಪೋರ್ಟ್ ನಿಂದ ಹೊರಗಡೆ ಕರ್ಕೊಂಡು ಬರಲಾಗುತ್ತೆ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 2 ಏನಿದೆ, ಆ ಟರ್ಮಿನಲ್ 2 ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಸಿಐಎಸ್ಎಫ್ ಅಧಿಕಾರಿಗಳ ವಶದಲ್ಲಿ ಇದ್ದಾರೆ ಪ್ರಜ್ವಲ್ ರೇವಣ್ಣ. ದೃಶ್ಯಗಳಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ಇದನ್ನ ಗಮನಿಸಬಹುದಾಗಿದೆ. ಕೊನೆಯದಾಗಿ ಅವರು ರಾಜ್ಯದಲ್ಲಿ ಕಾಣಿಸಿದ್ ಯಾವಾಗ? ಏಪ್ರಿಲ್ 26ನೇ ತಾರೀಕು. ಅದು ಬೆಳಗಿನ ಸಂದರ್ಭದಲ್ಲಿ ಅವರು ವೋಟ್ ಹಾಕೋಕೆ ಅಂತ ಹೇಳಿ ತೆರಳಿದ್ರಲ್ಲ, ಆ ಸಂದರ್ಭದಲ್ಲಿ ಆಗ್ಲೇ ವಿಡಿಯೋಗಳು ವೈರಲ್ ಆಗಿತ್ತು. ಬಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರಿಯಾಕ್ಷನ್ ಆವತ್ತು ಪ್ರಜ್ವಲ್ ರೇವಣ್ಣ ಅವರು ನೀಡಿರಲಿಲ್ಲ. ಅದಾದಂತಹ ನಂತರದಲ್ಲಿ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸ, ಅವರು ನೇರವಾಗಿ ವಿದೇಶಕ್ಕೆ ಹೋಗುವಂತಹ ಕೆಲಸ ಆಗುತ್ತೆ. ಅದೇ ದಿನ ಏಪ್ರಿಲ್ 26ನೇ ತಾರೀಕು ರಾತ್ರಿ ಅವರು ಇಲ್ಲಿಂದ ನೇರವಾಗಿ ಜರ್ಮನಿಯ ಮ್ಯೂನಿಕ್ಗೆ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಅದಾದ ಬಳಿಕ ಕಂಪ್ಲೇಂಟ್ಗಳು ಒಂದೊಂದಾಗಿ ದಾಖಲಾಗುತ್ತೆ. ಪ್ರಜ್ವಲ್ ರೇವಣ್ಣ ದೇಶವನ್ನ ಬಿಡೋ ತನಕ ಯಾವುದೇ ದೂರುಗಳು ದಾಖಲಾಗಿರ್ಲಿಲ್ಲ, ಆದ್ರೆ ವಿಡಿಯೋಗಳು ವೈರಲ್ ಆಗಿತ್ತು. ವಿಡಿಯೋಗಳು ದೊಡ್ಡ ಮಟ್ಟದಲ್ಲಿ ಹಲ್ಚಲ್ನ ಎಬ್ಬಿಸೋದಕ್ಕೆ ಶುರುವಾಗಿದ್ವು. ಅದಾದಂತಹ ನಂತರದಲ್ಲಿ ಅತ್ಯಾಚಾರ ಪ್ರಕರಣಗಳು ಒಂದಾದ ಮೇಲೊಂದರಂತೆ ದಾಖಲಾಗಿದ್ದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನ ಕೊಡುತ್ತೆ. ಆ ಸಂದರ್ಭದಲ್ಲಿ ಮೇ ಮೊದಲ ವಾರದಲ್ಲಿ 7 ದಿನಗಳಲ್ಲಿ ನಾನು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯ ಮೂಲಕ ಪೋಸ್ಟ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ. ಆದ್ರೆ 7 ದಿನಗಳ ಸಮಯವನ್ನ ಅವ್ರು ಏನ್ ಕೇಳಿದ್ರು, ಆ ಸಮಯ ಮುಕ್ತಾಯ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ ಆಗೋದಿಲ್ಲ. ಅದಾದಂತಹ ನಂತರದಲ್ಲಿ ಕಂಪ್ಲೀಟ್ಲಿ ಗಾಯಬ್ ಆಗ್ಬಿಡ್ತಾರೆ. ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಯಾರ ಸಂಪರ್ಕದಲ್ಲಿದ್ದಾರೆ, ಇದ್ಯಾವುದರ ಬಗ್ಗೆಯೂ ಮಾಹಿತಿ ಲಭ್ಯ ಆಗೋದಿಲ್ಲ. ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡದಾಗಿ ಸದ್ದು ಮಾಡುತ್ತೆ. ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವೈರಲ್ ವಿಚಾರ ಸದ್ದು ಮಾಡುತ್ತೆ. ಅದಾದಂತಹ ಬಳಿಕ ಮೊನ್ನೆ 3-4 ದಿನಗಳ ಹಿಂದೆ ನಾನಾಗಿಯೇ ರಾಜ್ಯಕ್ಕೆ ವಾಪಸ್ ಆಗ್ತೀನಿ, ಮೇ 31ನೇ ತಾರೀಕು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ,
ಸಹಕರಿಸ್ತೀನಿ, ನನ್ನ ವಿರುದ್ಧದ ಆರೋಪಗಳೆಲ್ಲವೂ ಕೂಡ ಸುಳ್ಳು, ಇದೆಲ್ಲವೂ ರಾಜಕೀಯ ಪಿತೂರಿ ಅಂತ ಆರೋಪ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಈಗ ಜರ್ಮನಿಯ ಮ್ಯೂನಿಕ್ನಿಂದ ಸಂಜೆ 4:05ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ನ ಹತ್ತಿದಂತಹ ಪ್ರಜ್ವಲ್ ರೇವಣ್ಣ ರಾತ್ರಿ 12:49 ಸರಿಯಾಗಿ ಆ ವಿಮಾನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಲ್ಯಾಂಡ್ ಆದಂಥ ನಂತರದಲ್ಲಿ ಕೆಲವೇ ನಿಮಿಷಗಳಲ್ಲಿ ಏರ್ಪೋರ್ಟ್ನ ಭದ್ರತೆಗೆ ಇರುವಂಥ CISF ಪಡೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರನ್ನ ಅವರು ಲ್ಯಾಂಡ್ ಆದಂಥ ವಿಮಾನದಿಂದ ಇಳಿದಂಥ ಕೆಲವೇ ಕ್ಷಣಗಳಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನ CISF ಅಧಿಕಾರಿಗಳ ತಂಡ ಮಾಡಿದೆ. ಅದಾದ ಬಳಿಕ ಇಮಿಗ್ರೇಷನ್ ಪ್ರೋಸೆಸ್, ಅದಾದ ಬಳಿಕ SIT ಅಧಿಕಾರಿಗಳಿಗೆ ಹಸ್ತಾಂತರ, ಆ ಕ್ರಮಗಳೆಲ್ಲವೂ ಕೂಡ ಆಗುತ್ತೆ. ಅದೆಲ್ಲವೂ ಆದಂತಹ ನಂತರದಲ್ಲಿ ಏರ್ಪೋರ್ಟ್ನಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಪ್ರಜ್ವಲ್ ರೇವಣ್ಣ ಅವರನ್ನ. ಟ್ರ್ಯಾಕ್ ಪ್ಯಾಂಟ್ ಹಾಗೆ ಹೂಡಿಯನ್ನ ಧರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ದೃಶ್ಯದಲ್ಲಿ ನೀವು ಅದನ್ನ ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು. ಟ್ರ್ಯಾಕ್ ಪ್ಯಾಂಟ್ ಅನ್ನ ಹಾಕೊಂಡಿದ್ದಾರೆ, ಹೂಡಿಯನ್ನ ಧರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. 1 ತಿಂಗಳ ಬಳಿಕ ಹಾಸನ ಸಂಸದ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ದರ್ಶನ ರಾಜ್ಯದ ಜನರಿಗೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಅವರ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗಿದ್ವು. ರಾಜ್ಯದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಸಾಕ್ಷಿಯಾದಂತಹ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾದಂತಹ ಪ್ರಕರಣಗಳು. ಈಗ ಪ್ರಜ್ವಲ್ ರೇವಣ್ಣ ಫೈನಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬಂದಂತಹ ಕೆಲವೇ ನಿಮಿಷದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಅವರನ್ನ CISF ಅಧಿಕಾರಿಗಳ ಟೀಮ್ ವಶಕ್ಕೆ ಪಡೆದಿದೆ. ಅದರ ಲೈವ್ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ನಲ್ಲಿ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಟ್ರ್ಯಾಕ್ ಪ್ಯಾಂಟ್ ಹೂಡಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಪಾಕೆಟ್ ಒಳಗೆ ಕೈ ಹಾಕೊಂಡು ಅವರು CISF ಅಧಿಕಾರಿಗಳ ವಶದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರಾಜ್ಯದ ಜನರ ಮುಂದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಸ್ಥಳದಲ್ಲಿ ತಾವಿದ್ದೀರಿ. ಸದ್ಯಕ್ಕೆ ಏನೇನ್ ಪ್ರೋಸೆಸ್ ಆಗ್ತಾ ಇದೆ ವಶಕ್ಕೆ ಪಡೆಯುವಂತಹ SIT ವಶಕ್ಕೆ ಅವರನ್ನ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂದೇಶ್. ವಿದೇಶಿ ಈಗಾಗಲೇ ಅವರ CISF ನವರು ಅವರನ್ನ ವಶಕ್ಕೆ ಪಡೆದು ಈಗಾಗಲೇ ಇಮಿಗ್ರೇಷನ್ ನ ಪ್ರೊಸೀಜರ್ಸ್ ಗಳನ್ನ ತ್ವರಿತಗತಿಯಲ್ಲಿ ಮುಗಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ತುಂಬಾ ಕ್ರಿಟಿಕಲ್ ಕೇಸ್ ಇದ್ದಿದ್ರಿಂದ, ಜೊತೆಗೆ ಪರಿಣಾಮಕಾರಿ ಸೆಕ್ಷನ್ಸ್ ಗಳು ಕೂಡ ದಾಖಲಾಗಿದ್ರಿಂದ, ಜೊತೆಗೆ ಈಗಾಗಲೇ ಪ್ರಭಾವಿ ಆಗಿರೋದ್ರಿಂದ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಗಳನ್ನ ಮೊದಲೇ ಮಾಡಿದ್ರು. ಹಾಗಾಗಿ ಈಗ CISF ಅವರು ವಶಕ್ಕೆ ಪಡೆದು ಇಮಿಗ್ರೇಷನ್ ಪ್ರೊಸೀಜರ್ಸ್ ಗಳನ್ನ ಮುಗಿಸಿ ಈಗ ಹೊರಗೆ ಅಂದ್ರೆ VIP ಗೇಟ್ ನಿಂದ, ಟರ್ಮಿನಲ್ 2 VIP ಗೇಟ್ ನಿಂದ ಅವರನ್ನ ಹೊರಗಡೆ ಕರ್ಸ್ಕೊಂಡ್ ಬರೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸ್ಥಳೀಯ KSRP ಸಿಬ್ಬಂದಿಗಳು ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಬಿಗಿ ಬಂದೋಬಸ್ತನ್ನ ಕೈಗೊಂಡು ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಬೊಲಾರೋ ವೆಹಿಕಲ್ ನಲ್ಲಿ ಅಂದ್ರೆ ಬಿಳಿ ಬಣ್ಣದ ಬೊಲಾರೋ ವೆಹಿಕಲ್ ನಲ್ಲಿ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆ ಕೂಡ ನಡೀತಾ ಇದೆ. ಜೊತೆಗೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಅವರನ್ನ ಹೊರಗೆ ಕರೆದುಕೊಂಡು ಬರಲಾಗುತ್ತೆ. ಹೊರಗೆ ಕರೆದುಕೊಂಡು ಬಂದು ಅವರನ್ನ ನೇರವಾಗಿ ಆ ಬೊಲಾರೋ ವೆಹಿಕಲ್ ನಲ್ಲಿ ಕೂರಿಸಿ ಇಲ್ಲಿಂದ ನೇರವಾಗಿ ಅವರನ್ನ
ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಈಗ ಸದ್ಯ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಈಗಾಗಲೇ ಟರ್ಮಿನಲ್ 2 ನ VIP ಗೇಟ್ ನಲ್ಲೂ ಕೂಡ ಈಗಾಗಲೇ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅವರನ್ನ ಹೊರಗೆ ಕರ್ಕೊಂಡು ಬರೋದಕ್ಕೆ ಬ್ಯಾರಿಕೇಡ್ಸ್ ಗಳನ್ನ ಹಾಕಿದ್ದಾರೆ ಕಂಪ್ಲೀಟ್ ಆಗಿ KSRTC ಸಿಬ್ಬಂದಿಗಳು. ಜೊತೆಗೆ ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಯಾರನ್ನು ಕೂಡ ಅಂದ್ರೆ ಆ ಒಂದು ಕಂಪ್ಲೀಟ್ ಬ್ಯಾರಿಕೇಡ್ಸ್ ಏನಿದಾವೆ ಆ ಬ್ಯಾರಿಕೇಡ್ಸ್ ನ ಒಳಗೆ ಯಾರನ್ನು ಕೂಡ ಬಿಡದೆ ಎಲ್ಲರನ್ನೂ ಕೂಡ ಹೊರಗಡೆ ನಿಲ್ಲಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈಗ ಹೊರಗಡೆ ಪ್ರಜ್ವಲ್ ರೇವಣ್ಣ ಅವರು ಕಂಪ್ಲೀಟ್ ಆದ ಒಂದು ಭದ್ರತೆಯೊಂದಿಗೆ ಬರ್ತಾರೆ. ಈಗಾಗಲೇ ನಮಗೆ ಸಿಕ್ಕಂತಹ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ ಅಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಪ್ರಜ್ವಲ್ ರೇವಣ್ಣ ಅವರು ರಾಜಾರೋಷವಾಗಿ ಎಲ್ಲೋ ಒಂದ್ ಕಡೆ ಫುಲ್ ಓವರ್ ಅನ್ನ ಹಾಕಿ ನೈಟ್ ಪ್ಯಾಂಟ್ ಅನ್ನ ಹಾಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೋಡಿದ್ವಿ. ಈಗ ಸದ್ಯ ಒಳಗಡೆ ಇಮಿಗ್ರೇಷನ್ ನ ಪ್ರೊಸೆಸ್ ಗಳನ್ನ ಕೂಡ ಈಗಾಗಲೇ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಅಂದ್ರೆ ಏನು ಸಹಿಯನ್ನ ಪಡಿಬೇಕು, ಸಹಿಯನ್ನ ಪಡೆಯೋದಕ್ಕೆ ಮಾತ್ರ ಆ ಒಂದು ಪ್ರೊಸೀಜರ್ಗೆ ಮಾತ್ರ ಟೈಮ್ ಅನ್ನ ಇಟ್ಕೊಂಡಿದ್ರು. ಅಂದ್ರೆ ಎಲ್ಲಾ ಕಂಪ್ಲೀಟ್ ಆದ ಪ್ರೊಸೀಜರ್ಸ್ ಗಳನ್ನ ಮುಗಿಸಿ ಇವರ ಸಹಿಯನ್ನ ಪಡೆಯುವಂತಹ ಪ್ರೊಸೀಜರ್ ಮಾತ್ರ ಉಳಿಸ್ಕೊಂಡಿದ್ರು. ಹಾಗಾಗಿ ಈಗ ಸದ್ಯ ಸಹಿಯನ್ನ ಕೂಡ ಪಡ್ಕೊಂಡಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರ ಅವರನ್ನ ಬುಲಾರೋ ವೆಹಿಕಲ್ ನಲ್ಲಿ ಕರೆದುಕೊಂಡು ಹೋಗೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಒಂದ್ ಕಡೆ ಪೊಲೀಸರು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಅವರಿಗೆ ಭದ್ರತೆಯನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಸ್ಥಳೀಯ ಪೊಲೀಸರ ಭದ್ರತೆಯೊಂದಿಗೆ ಅವರನ್ನ ಇಲ್ಲಿಂದ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯ VIP ಗೇಟ್ ನ ಟರ್ಮಿನಲ್ 2 ನ VIP ಗೇಟ್ ಏನಿದೆ ಅಲ್ಲಿಂದ ಕರೆದುಕೊಂಡು ಬರೋದಕ್ಕೆ ಈಗ ಸಿದ್ಧತೆಯನ್ನ ನಡೆಸಿದ್ದಾರೆ. ಈಗ CISF ನ ಸಿಬ್ಬಂದಿ ಕೂಡ ಒಳಗಡೆ ಇರೋದ್ರಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.